ಜೈ ಶ್ರೀರಾಮ್. ರೀಪೋಸ್ಟ್ ಅರ್ಪಿಸುವಂತಹ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ಪಾಕಿಸ್ತಾನ ಇರುವುದೇ ಹಾಗೆ. ಅದು ಭಯೋತ್ಪಾದಕರ ತವರೂರು, ಅದು ಉಗ್ರ ಪೋಷಣೆಯ ರಾಷ್ಟ್ರ. ಸಮರ್ಥ ನಾಯಕತ್ವ ಇರೋದಿಲ್ಲ, ಎಲ್ಲವೂ ಮಿಲಿಟರಿ ಕೈಯಲ್ಲಿ ಇರುತ್ತೆ. ಪಾಕಿಸ್ತಾನದ ತುಂಬ ಹುಡುಕಾಡಿದ್ರು ಕೂಡ ಒಬ್ಬನೇ ಒಬ್ಬ ಆರ್ಥಿಕ ತಜ್ಞ ಸಿಗೋದಿಲ್ಲ. ಪ್ರಧಾನಿ ಅಧ್ಯಕ್ಷರಾದವರಂತೂ ಸೇನೆ ಹಾಗೂ ಉಗ್ರರ ಅಡಿಯಾಳುಗಳೇ ಆಗಿರ್ತಾರೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಈಗ ದಿವಾಳಿಯಾಗಿರೋದು. ದೇಶದ ತುಂಬ ಇಸ್ಲಾಮಿಕ್ ಮೂಲಭೂತವಾದಿಗಳೇ ತುಂಬಿರುವಂಥ, ಧರ್ಮದ ಅಮಲು ಹೆಚ್ಚಿಸಿಕೊಂಡಿರುವ, ಉಗ್ರರಿಗಾಗಿಯೇ ದೇಶವಿದೆ ಅನ್ನೋ ರೀತಿ ವರ್ತಿಸುವಂಥ ಪಾಕಿಸ್ತಾನ ಸಾಲದಿಂದ ಬಳಲ್ತಾ ಇದೆ. ಅಲ್ಲಿನ ಜನ ಅಗತ್ಯ ವಸ್ತುಗಳನ್ನು ಖರೀದಿಸಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ಹೀಗೆ ಬಿಕಾರಿಯಾಗಿರುವ ಪಾಕಿಸ್ತಾನದ ಜೊತೆ ಚೀನಾ ಆಟವಾಡಿತ್ತು. ಸಾಲ ನೀಡುವ, ಹಣಕಾಸು ನೆರವು ನೀಡುವ ನೆಪದಲ್ಲಿ ಪಾಕ್ ಗಡಿಯಲ್ಲಿ ರಸ್ತೆ ನಿರ್ಮಾಣ ಸೇರಿ ಹಲವು ಯೋಜನೆಗಳನ್ನು ಚೀನಾ ಕೈಗೊಳ್ತು. ಈಗ ಪಾಕಿಸ್ತಾನದ ಜೊತೆಗೆ ಆಟ ಆಡಕ್ಕೆ ಅಮೆರಿಕ ಕೂಡ ಸಿದ್ಧ ಆಗಿದೆ. ಪಾಕಿಸ್ತಾನವನ್ನ ಇನ್ನಷ್ಟು ದಿವಾಳಿ ಎಬ್ಬಿಸಲಿಕ್ಕೆ ಡೊನಾಲ್ಡ್ ಟ್ರಂಪ್ ಒಬ್ಬರೇ ಸಾಕು. ಇದನ್ನ ಈಗಾಗಲೇ ಟ್ರಂಪ್ ಆರಂಭಿಸಿದ್ದಾರೆ. ಇನ್ನೇನು ಪಾಕಿಸ್ತಾನ ನಮ್ಮ ದೇಶ ಮಾರಾಟಕ್ಕೆ ಇದೆ ಅಂತ ಒಂದು ಬೋರ್ಡ್ ನೇತು ಹಾಕೋದೊಂದು ಬಾಕಿ. ಹೌದು, ಶತಮಾನದಿಂದಲೂ ಬೇರೆ ಬೇರೆ ದೇಶಗಳ ಜೊತೆಗೆ ರಾಜತಾಂತ್ರಿಕ ಕುತಂತ್ರ ಮೆರಿತಾ ಇರುವಂಥ ಅಮೆರಿಕ ಈಗ ಪಾಕಿಸ್ತಾನವನ್ನ ಇನ್ನಷ್ಟು ದಿವಾಳಿ ಮಾಡೋದಕ್ಕೆ ಮುಂದಾಗಿದೆ. ಬೆಂಬಲದ ಹೆಸರಲ್ಲಿ ಶಸ್ತ್ರಾಸ್ತ್ರ ಮಾರಾಟದ ಜೊತೆಗೆ ಹಲವು ಒಪ್ಪಂದ ಮಾಡ್ಕೊಳ್ತಾ ಇರುವಂಥ ಅಮೆರಿಕ ಪಾಕಿಸ್ತಾನವನ್ನ ಭಿಕಾರಿಯನ್ನಾಗಿ ಮಾಡಿ ಕೈ ಬಿಡೋದ್ರಲ್ಲಿ ಎರಡು ಮಾತೇ ಇಲ್ಲ ಅನ್ನಲಾಗ್ತಾ ಇದೆ. ಅದರಲ್ಲೂ ಕೆಲ ದಿನಗಳ ಹಿಂದೆ ಅಷ್ಟೇ ಪಾಕಿಸ್ತಾನ ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ರೀಪೋಸ್ಟ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ಟ್ ಮ್ಯಾಟ್ರೆಸ್. ಪಾಕಿಸ್ತಾನವು ತನ್ನಲ್ಲಿರುವಂತಹ ಖನಿಜ ಸಂಪನ್ಮೂಲವನ್ನು ಅಮೆರಿಕಕ್ಕೆ ನೀಡುವ ಒಪ್ಪಂದ ಇದು. ಆ ಮೂಲಕ ಪಾಕಿಸ್ತಾನ ಅಮೆರಿಕದ ಶಸ್ತ್ರಾಸ್ತ್ರ ಖರೀದಿಸುವ ಗ್ರಾಹಕರನ್ನಷ್ಟೇ ಅಲ್ಲ, ತನ್ನೆಲ್ಲ ಖನಿಜ ಸಂಪನ್ಮೂಲವನ್ನು ಅಮೆರಿಕಕ್ಕೆ ಸರಬರಾಜು ಮಾಡುವ ಗುಲಾಮನು ಆಗಿದೆ. ಸುಮಾರು 500 ಶತಕೋಟಿ ಡಾಲರ್ ಮೊತ್ತದ ಡೀಲ್ ಇದಾಗಿದೆ. ಪಾಕಿಸ್ತಾನ ಅಮೆರಿಕಕ್ಕೆ ಖನಿಜ ಸಂಪನ್ಮೂಲದ ಕೈಗಳನ್ನು ಹಸ್ತಾಂತರ ಮಾಡಿಬಿಟ್ಟಿದೆ. ಭಾರತದ ವಿರುದ್ಧ ಎತ್ತಿಕಟ್ಟಿದ ರೀತಿ ನಾಟಕವಾಡಿದಂಥ ಶ್ವೇತಭವನಕ್ಕೆ ಪ್ರಧಾನಿ ಶಹಬಾಜ್ ಶರೀಫ್ ಹಾಗೂ ಸೇನಾ ಮುಖ್ಯಸ್ಥ ಮುನೀರ್ನನ್ನು ಕರೆಸಿ ಸತ್ಕರಿಸಿದಂಥ ಅಮೆರಿಕ ಈಗ ದ್ವಿಪಕ್ಷೀಯ ವ್ಯಾಪಾರದ ಹೆಸರಲ್ಲಿ ಪಾಕಿಸ್ತಾನವನ್ನೇ ಅಧಿಕೃತವಾಗಿ ಕೊಳ್ಳೆ ಹೊಡೆಯುವುದಕ್ಕೆ ರೆಡಿಯಾಗಿ ನಿಂತಿದೆ. ಪಾಕಿಸ್ತಾನದ ತಲೆಯಲ್ಲಿ ಎಳ್ಳು ಕಾಳಷ್ಟು ಬುದ್ಧಿ ಇಲ್ಲ ಅನ್ನೋದು ಕಳೆದ ಕೆಲ ದಶಕಗಳಿಂದ ಜಗತ್ತಿಗೆ ಗೊತ್ತಾಗಿದೆ. ಕುತಂತ್ರಿ ಚೀನಾ ಜೊತೆ ರಾಜತಾಂತ್ರಿಕ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡಂಥ ಪಾಕಿಸ್ತಾನ ಚೀನಾದಿಂದಲೇ ತಾನು ದಿವಾಳಿ ಆಗಿದ್ದೇನೆ ಅನ್ನೋದು ಗೊತ್ತೇ ಆಗಿಲ್ಲ. ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಯೋಜನೆ ಹೆಸರಲ್ಲಿ ಪಾಕಿಸ್ತಾನವನ್ನು ಚೀನಾ ನುಂಗಿ ನೀರು ಕುಡಿದಿದೆ. ಗಡಿಯಲ್ಲಿ ಮೂಲ ಸೌಕರ್ಯ ವೃದ್ಧಿ, ಆರ್ಥಿಕ ಮಾರ್ಗಗಳ ರಚನೆ, ಇದರ ಮೂಲಕ ಬಲೂಚಿಸ್ತಾನದ ಸಂಪತ್ತನ್ನು ಚೀನಾ ಹಗಲು ದರೋಡೆ ಮಾಡಿಬಿಟ್ಟಿದೆ. ಪಾಕಿಸ್ತಾನಕ್ಕೆ ಸಾಲ ಕೊಟ್ಟು ಕೊಟ್ಟು ತನ್ನ ಗುಲಾಮನನ್ನಾಗಿ ಮಾಡಿಕೊಂಡಿರುವಂಥ ಚೀನಾ ಬಲೂಚಿಸ್ತಾನದಲ್ಲಿ ಯಾವ ಸಂಪನ್ಮೂಲಗಳನ್ನು ಕೂಡ ಬಿಟ್ಟಿಲ್ಲ. ಹೇಗಾದರೂ ಮಾಡಿ ತಿನ್ನಲಿಕ್ಕೆ ಊಟ ಸಿಕ್ಕರೆ ಸಾಕು ಅಂತ ಇರುವಂತಹ ಪಾಕಿಸ್ತಾನ ಬಲೂಚಿಸ್ತಾನದ 2000 ಎಕರೆ ಭೂಮಿಯನ್ನು ಚೀನಾಗೆ ಪಾಕಿಸ್ತಾನ 40 ವರ್ಷಗಳ ಅವಧಿಯೇ ಗುತ್ತಿಗೆ ನೀಡಿದೆ. ಗ್ವಾದರ್ ಬಂದರು ಕೂಡ ಈಗ ಚೀನಾದ ಪಾಲಾಗಿದೆ. ಬಲೂಚಿಸ್ತಾನದಲ್ಲಿ ಕಾರ್ಯಾಚರಣೆಯ ನಿಯಂತ್ರಣ, ತೆರಿಗೆ ವಿನಾಯಿತಿ ಸೇರಿ ಎಲ್ಲ ಸ್ವಾತಂತ್ರ್ಯವನ್ನು ಕೂಡ ಪಾಕಿಸ್ತಾನ ಚೀನಾಗೆ ಬಿಟ್ಕೊಟ್ಟಿದೆ. ಚೀನಾ ನೀವು ಎಲ್ಲವನ್ನ ಕೊಳ್ಳೆ ಹೊಡಿ, ನಾವು ಸುಮ್ಮನೆ ನಿಂತ್ಕೊಂಡು ನೋಡ್ತೀವಿ ಅನ್ನೋದು ಪಾಕಿಸ್ತಾನದ ನಿಲುವಾದಂತೆ ಕಾಣ್ತಾ ಇದೆ. ಇದರ ಮಧ್ಯೆ ಅಮೆರಿಕ ಕೂಡ ಈಗ ಪಾಕಿಸ್ತಾನದ ಖನಿಜ ಸಂಪನ್ಮೂಲಕ್ಕೆ ಕೈ ಹಾಕಿದೆ. ಮುಂದೊಂದು ದಿನ ಇಡೀ ದೇಶವನ್ನೇ ಖಾಲಿ ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಅಮೆರಿಕ ಮೊದಲಿನಿಂದಲೂ ಪಾಕಿಸ್ತಾನದ ಆರ್ಥಿಕತೆ ಜೊತೆ ಚೆಲ್ಲಾಟ ಆಡ್ತಲೇ ಬಂದಿದೆ. ಪಾಕಿಸ್ತಾನಕ್ಕೆ ಸಾಲ, ದುಡ್ಡಿನ ನೆರವು ನೀಡೋ ನೆಪದಲ್ಲಿ ಅಮೆರಿಕ ತನ್ನಲ್ಲಿನ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಮಾರಾಟ ಮಾಡಿದೆ.
ಹೇಗೂ ಪಾಕಿಸ್ತಾನ ಆ ಹಣವನ್ನು ಭಯೋತ್ಪಾದನೆಗೆ ಬಳಸುತ್ತೆ ಎಂಬುದನ್ನು ತಿಳ್ಕೊಂಡಿರೋ ಅಮೆರಿಕ ಹಣಕಾಸು ನೆರವು ನೀಡೋ ನೆಪದಲ್ಲಿ ಮೊದಲಿನಿಂದಲೂ ಅನಗತ್ಯ ಒತ್ತಡವನ್ನು ಹೇರ್ತಲೇ ಬಂದಿದೆ. ಮಾತೆತ್ತಿದ್ರೆ ಅಮೇರಿಕ ಅನ್ನುವಂಥ ಪಾಕಿಸ್ತಾನ ಈಗ ತನ್ನ ಖನಿಜ ಸಂಪನ್ಮೂಲವನ್ನು ಅಮೇರಿಕದ ಜೋಳಿಗೆಗೆ ಹಾಕೋ ಮೂಲಕ ತನ್ನ ತಲೆಯಲ್ಲಿ ಲದ್ದಿದೆ ಅನ್ನೋದನ್ನು ಸಾಬೀತುಪಡಿಸಿದೆ. ರಾಜತಾಂತ್ರಿಕತೆ, ದ್ವಿಪಕ್ಷೀಯ ಒಪ್ಪಂದ ಹೆಸರಲ್ಲಿ ಹೇಗೆ ಅಮೇರಿಕ ಮಂಗ ಮಾಡ್ತಿದೆ ಅನ್ನೋದೇ ಪಾಕಿಸ್ತಾನಕ್ಕೆ ಗೊತ್ತೇ ಆಗ್ತಾ ಇಲ್ಲ. ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಶುರು ಮಾಡಿದ ಬಳಿಕ ಎದ್ನೋ ಬಿದ್ನೋ ಅಂತ ಹೋಗಿ ಡೊನಾಲ್ಡ್ ಟ್ರಂಪ್ ಕೈಕಾಲು ಹಿಡಿದಂಥ ಪಾಕಿಸ್ತಾನ ಈಗ ಡೊನಾಲ್ಡ್ ಟ್ರಂಪ್ ಅವರ ಗುಲಾಮನಂತೆ ವರ್ತಿಸ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಕೊಡಬೇಕು ಅಂತೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇರುವಂಥ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ. ವ್ಯಾಪಾರಕ್ಕೂ ಆಯಿತು, ಮೆಚ್ಚಿಸ್ಕೊಳ್ಳೋದಕ್ಕೂ ಆಯಿತು ಅಂತ ಟ್ರಂಪ್ ಅವರು ಶರೀಫ್ ಕೈಕುಲುಕಿ ಕಳಿಸಿದ್ದಾರೆ ಅಷ್ಟೇ. ಪಾಕಿಸ್ತಾನ ಎಂಥ ಸಂಕಷ್ಟ ಸ್ಥಿತಿಯಲ್ಲಿದೆ ಅಂದರೆ ಆ ದೇಶದಲ್ಲಿ ಹೂಡಿಕೆ ಮಾಡೋದಕ್ಕೆ ಯಾವ ದೇಶಗಳು ಕೂಡ ಮುಂದೆ ಬರ್ತಾ ಇಲ್ಲ. ಇಡೀ ದೇಶದಲ್ಲಿ 42% ಮಂದಿ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಇವರಿಗೆ 3 ಹೊತ್ತಿನ ಊಟವೂ ಸಿಗ್ತಿಲ್ಲ. ಭಾರತದಲ್ಲಿ ಸುಮಾರು 27 ಕೋಟಿ ಮಂದಿ ಮೋದಿಜಿ ಅವಧಿಯಲ್ಲಿ ಬಡತನ ರೇಖೆಗಿಂತ ಹೊರಬಂದಿದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ಮಾತ್ರ ನಿತ್ಯವೂ ಬಡತನ ಜಾಸ್ತಿ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಸಾಲ ಮತ್ತು ನೆರವಿನ ಹೆಸರಲ್ಲಿ ನೀಡುವಂಥ ಭಿಕ್ಷೆಯಿಂದ ಪಾಕಿಸ್ತಾನ ಸರ್ಕಾರ ಆಡಳಿತ ನಡೆಸ್ತಾ ಇರೋದು. ಯಾವುದೇ ಒಂದು ದೇಶ ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ನೆರೆಹೊರೆಯ ಸಣ್ಣ ಪುಟ್ಟ ದೇಶಗಳಿಗಿಂತಲೂ ಪಾಕಿಸ್ತಾನದ ಸ್ಥಿತಿ ಹೀನಾಯವಾಗ್ಬಿಟ್ಟಿದೆ. ಭಾರತ $70 ಶತಕೋಟಿ ವಿದೇಶಿ ನೇರ ಬಂಡವಾಳ ಅಥವಾ FDI ಸೆಳೆದ್ರೆ ವಿಯೆಟ್ನಾಂ $23 ಶತಕೋಟಿ ಹೂಡಿಕೆಯನ್ನು ಆಕರ್ಷಿಸಿದೆ. ಬಾಂಗ್ಲಾದಂಥ ಪುಟ್ಟ ದೇಶವೇ $3.4 ಶತಕೋಟಿ ವಿದೇಶಿ ಹೂಡಿಕೆಯನ್ನು ಪಡೆದಿದೆ. ಆದರೆ 21 ಕೋಟಿ ಜನಸಂಖ್ಯೆ ಹೊಂದಿರುವಂಥ ಪಾಕಿಸ್ತಾನ ಕೇವಲ $683 ದಶಲಕ್ಷ ಹೂಡಿಕೆಯನ್ನು ಸೆಳೆಯೋ ಮೂಲಕ ತನ್ನದು ಎಂಥ ದುಸ್ಥಿತಿ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬಿಟ್ಟಿದೆ. ಇದರ ಮಧ್ಯೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಪಾಕಿಸ್ತಾನ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಕೂಡ ಆ ದೇಶದ ಪರಿಸ್ಥಿತಿಯನ್ನು ತೋರಿಸ್ತಾ ಇದೆ. ಕಳೆದ 2-3 ವರ್ಷಗಳಲ್ಲಿ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಹಳ್ಳ ಹಿಡಿದು ಬಿಟ್ಟಿದೆ. ಜಾಗತಿಕ ಕಂಪನಿಗಳೆಲ್ಲ ಪಾಕಿಸ್ತಾನವನ್ನು ಬಿಟ್ಟು ಹೋಗಿದೆ, ಈಗಲೂ ಹೋಗ್ತಾ ಇದೆ. ಪಾಕಿಸ್ತಾನದಲ್ಲಿರುವಂಥ ಆರ್ಥಿಕ ನೀತಿ, ಉಗ್ರರ ಉಪಟಳ, ಅಲ್ಲಿನ ಬಡತನದಿಂದ ಬೇಸತ್ತು ಕಂಪನಿಗಳು ಪಾಕಿಸ್ತಾನಕ್ಕೆ ಗುಡ್ ಬೈ ಹೇಳಿದೆ. ಶೆಲ್ ಪಾಕಿಸ್ತಾನ ಲಿಮಿಟೆಡ್ ಅನ್ನುವ ಕಂಪನಿ ಬಹುಪಾಲು ಷೇರುಗಳನ್ನು ಖರೀದಿಸಿ ಸೌದಿ ಅರೇಬಿಯಾ ಇಡೀ ಕಂಪನಿಯ ಮೇಲೆ ನಿಯಂತ್ರಣ ಸಾಧಿಸಿಬಿಟ್ಟಿದೆ. ಟೋಟಲ್ ಎನರ್ಜೀಸ್ ಕಂಪನಿ ಕೂಡ 50% ಷೇರುಗಳನ್ನು ಮಾರಾಟ ಮಾಡಿದೆ. ಫೈಜರ್ ಎಂಬ ಔಷಧ ತಯಾರಿಕಾ ಕಂಪನಿ ಕೂಡ 2023ರಲ್ಲೇ ಪಾಕಿಸ್ತಾನದಲ್ಲಿ ಔಷಧ ಉತ್ಪಾದನೆ ನಿಲ್ಲಿಸಿಬಿಟ್ಟಿದೆ. ಬರೀ ಆಮದು ಮಾಡಿಕೊಂಡ ಉತ್ಪನ್ನಗಳನ್ನಷ್ಟೇ ಫೈಜರ್ ಕಂಪನಿ ಮಾರಾಟ ಮಾಡ್ತಾ ಇದೆ. 3 ದಶಕಗಳವರೆಗೆ ಪಾಕಿಸ್ತಾನದಲ್ಲಿದ್ದಂಥ ಫ್ಯಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಎಂಬ ಕಂಪನಿ ತನ್ನ ವಹಿವಾಟುವನ್ನು ಸ್ಥಗಿತಗೊಳಿಸಿದೆ. 2.5 ದಶಕಗಳ ಬಳಿಕ ಮೈಕ್ರೋಸಾಫ್ಟ್ ಕಂಪನಿ ಕೂಡ ಪಾಕಿಸ್ತಾನದಲ್ಲಿರುವಂಥ ಘಟಕಕ್ಕೆ ಬೀಗ ಜಡಿದಿದೆ. ಬಾಯರ್ ಹಾಗೂ ಸನೋಫಿ ಎಂಬ ಕಂಪನಿಗಳು ಕೂಡ ಉಗ್ರ ಪೋಷಣೆಯ ರಾಷ್ಟ್ರದಿಂದ ಕಾಲ್ಕಿತ್ತಿವೆ. ಇದರಿಂದ ಪಾಕಿಸ್ತಾನದಲ್ಲಿ ಹೂಡಿಕೆ, ಉತ್ಪಾದನೆ, ಉದ್ಯೋಗ ಸೃಷ್ಟಿ ಸೇರಿ ಎಲ್ಲವೂ ಸ್ಥಗಿತಗೊಂಡಿದೆ. ಹೀಗೆ ಆರ್ಥಿಕವಾಗಿ, ರಾಜಕೀಯವಾಗಿ, ನೈತಿಕವಾಗಿ, ಧಾರ್ಮಿಕವಾಗಿ, ರಾಜತಾಂತ್ರಿಕವಾಗಿ ಕುಸಿದು ಹೋಗಿರುವಂಥ ಪಾಕಿಸ್ತಾನ ತನ್ನ ಸಂಪನ್ಮೂಲವನ್ನು ಚೀನಾ ಹಾಗೂ ಅಮೆರಿಕಕ್ಕೆ ಬಿಟ್ಟುಕೊಡ್ತಿದೆ. ಇದರ ಪ್ರತಿಫಲವನ್ನು ಮುಂದಿನ ದಿನಗಳಲ್ಲಿ ತಾನೇ ಅನುಭವಿಸುತ್ತೆ ಅನ್ನೋದರಲ್ಲಿ 2 ಮಾತೇ ಇಲ್ಲ. ಭಾರತವನ್ನು ಎದುರು ಹಾಕಿಕೊಂಡು ಉಳಿಗಾಲವಿಲ್ಲ ಅನ್ನೋದನ್ನು ತಿಳ್ಕೊಂಡಿರುವಂಥ ಶಹಬಾಜ್ ಶರೀಫ್ ಅಮೆರಿಕದ ಬೆಂಬಲ ಪಡೀಲಿಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಣ ಧಿಮಾಕು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದರೆ ಭಾರತ ವಿಶ್ವದಲ್ಲೇ 4ನೇ ಬೃಹತ್ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಮೋದಿಜಿ ಆಡಳಿತದಲ್ಲಿ ಭಾರತ ವಿಶ್ವಗುರು ಆಗ್ತಾ ಇದೆ. ಅಮೆರಿಕದ ಬೆದರಿಕೆಗೂ ಬಗ್ಗದೆ ರಷ್ಯಾದಿಂದ ತೈಲ ಖರೀದಿ ಮಾಡುವ, ಬೇರೆ ಬೇರೆ ದೇಶಗಳಿಗೆ ಅಪಾರ ಪ್ರಮಾಣದ ಉತ್ಪನ್ನಗಳನ್ನು ರಫ್ತು ಮಾಡುವ ಸಾಮರ್ಥ್ಯ ಬೆಳೆಸ್ಕೊಂಡಿದೆ. ನಮ್ಮ ತಂಟೆಗೆ ಬಂದರೆ ಸರಿಯಾಗಿ ತಟ್ಟದೆ ಬಿಡೋದಿಲ್ಲ ಅನ್ನೋ ಸಂದೇಶವನ್ನು ಕೂಡ ಮೋದಿಜಿ ಸರ್ಕಾರ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಆದರೆ ಅಮೆರಿಕ, ಚೀನಾ ಸಹವಾಸಕ್ಕೆ ಬಿದ್ದಿರುವಂಥ ಪಾಕಿಸ್ತಾನ
ಮುಂದೊಂದು ದಿನ ತನ್ನನ್ನು ತಾನೇ ಮಾರಿಕೊಂಡ್ರು ಅಚ್ಚರಿ ಇಲ್ಲ. ಒಂದು ದೇಶಕ್ಕೆ ಮೋದಿಜಿಯವರಂಥ ನಾಯಕ ಬೇಕು ಅನ್ನೋದು ಇದೇ ಕಾರಣಕ್ಕೆ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.